ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ರ್ಯಾಂಡ್ ಬಿಟ್ವೀನ್ ಅನ್ನೋ ಒಂದು ಸಿಂಪಲ್ ಎಕ್ಸೆಲ್ ಫಾರ್ಮುಲಾನ ನಾನು ತಿಳಿಸ್ಕೊಡ್ತೀನಿ. ರ್ಯಾಂಡ್ ಬಿಟ್ವೀನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಉದಾಹರಣೆಗೆ ಕೆಲವು ಸಲ ನಾವು ಕೆಲವು ನಂಬರ್ಸ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ. ಉದಾಹರಣೆಗೆ ನಾವು ಒಂದು 10 ಜನ ಎಂಪ್ಲಾಯೀಸ್ನ ನಾವು ರ್ಯಾಂಡಮ್ ಆಗಿ ಪಿಕ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಆವಾಗ ನಾವು ಮೈಂಡಲ್ಲಿ ನಾವು ಸೆಲೆಕ್ಟ್ ಮಾಡಿ ಐಡೆಂಟಿಫೈ ಮಾಡೋದಕ್ಕಿಂತ ಕಂಪ್ಯೂಟರ್ನ ಥಿಂಕ್ ಮಾಡೋದಕ್ಕೆ ಬಿಟ್ರೆ ಆದಷ್ಟು ಕದೆ ನಮಗೆ ಥಿಂಕ್ ಮಾಡಿ ನಮಗೆ ಒಂದು ರ್ಯಾಂಡಮ್ ಆಗಿ ಒಂದು ನಂಬರ್ಸ್ನ ಪಿಕ್ ಮಾಡುತ್ತೆ. ಉದಾಹರಣೆಗೆ ಎಂಪ್ಲಾಯಿ ನಂಬರ್ಸು 9 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೀರೀಸ್ ಅಲ್ಲಿ ಟೈಪ್ ಮಾಡಿ = ರ್ಯಾಂಡ್ ಬಿಟ್ವೀನ್. ನೋಡಿದ್ರಲ್ಲ, ರ್ಯಾಂಡ್ ಬಿಟ್ವೀನ್ ಅಂತ ಟೈಪ್ ಮಾಡಿ ಬಾಟಮ್ ನಂಬರ್ ಅಂದ್ರೆ ಮಿನಿಮಮ್ ನಂಬರ್ ಏನಿರಬೇಕು ನಾನು ಇಲ್ಲಿ ಕೊಡ್ತೀನಿ 9 ಲಕ್ಷ. 9 1 2 3 4 5 9 ಲಕ್ಷ. ಮ್ಯಾಕ್ಸಿಮಮ್ 9,99,999 ಅಂತ ಇಟ್ಕೊಳ್ಳಿ. ನೋಡಿ, 6 9s ನಾನು ಕೊಡ್ತೀನಿ. 1 2 3 4 5 6. ನೋಡಿ, ಈ ನಂಬರ್ಸ್ ನ ಮಧ್ಯದಲ್ಲಿ ನನಗೆ ರ್ಯಾಂಡಮ್ ಆಗಿ ಒಂದು 10 ಜನ ಎಂಪ್ಲಾಯೀಸ್ ನನಗೆ ಬೇಕು ಅಂತ ಎಂಟರ್ ಮಾಡಿದಾಗ ನೋಡಿ, ರ್ಯಾಂಡಮ್ ಆಗಿ ನೋಡೋದಲ್ಲ, ಇದು ನಮ್ಮ ಬ್ರೈನ್ಗೆ ಕೆಲಸ ಕೊಡದೆ ಕಂಪ್ಯೂಟರ್ನೇ ನಾವು ಥಿಂಕ್ ಮಾಡೋ ತರ ಇದರಿಂದ ನಾವು ರ್ಯಾಂಡಮ್ ಆಗಿ ಕೆಲವು ನಂಬರ್ಸ್ನ ಪಿಕ್ ಮಾಡ್ಕೋಬಹುದು. ಇನ್ನು ನಾನು ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ. ಉದಾಹರಣೆಗೆ ನಾವು ಯಾವುದೋ ಒಂದು ಲಕ್ಕಿ ಡ್ರಾ ಮಾಡ್ತಾ ಇರ್ತೀವಿ, ಅದರಲ್ಲಿ ಕೆಲವು ನಂಬರ್ಸ್ನ ನೀವು ಪಿಕ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಂದು ಕಂಪನಿ ಶೋರೂಮ್ ಅವರು 1000 ಇಂದ 2000 ನಂಬರ್ ಒಳಗಡೆ ಕೆಲವು ಕೂಪನ್ಸ್ನ ಕೊಟ್ಟಿರ್ತಾರೆ. ಈ ಕೂಪನ್ಸ್ ಅಲ್ಲಿ ಯಾರು ಒಬ್ಬ ಲಕ್ಕಿ ವಿನ್ನರ್ ಅಥವಾ ಇಬ್ಬರು ಲಕ್ಕಿ ವಿನ್ನರ್ಸ್ನ ನೀವು ಪಿಕ್ ಮಾಡಬೇಕು ಅಂತಂದ್ರೆ ನೀವು = ರ್ಯಾಂಡ್ ಬಿಟ್ವೀನ್ ಅಂತ ಕೊಟ್ಟು 1000 ಅಂತ ಕೊಟ್ಟು ಮ್ಯಾಕ್ಸಿಮಮ್ 2000. ಇದು ಕೂಪನ್ ಮಿನಿಮಮ್ ಸ್ಟಾರ್ಟಿಂಗ್ ಕೂಪನ್ ನಂಬರು ಮತ್ತೆ ಎಂಡಿಂಗ್ ಕೂಪನ್ ನಂಬರು. ಇದರ ಮಧ್ಯದಲ್ಲಿ ನೀವು 1 2 ಅಥವಾ 3 ಪ್ರೈಸ್ ನೀವು ಕೊಡಬೇಕು ಅಂತ ಇಟ್ಕೊಳ್ಳಿ. ನೋಡೋದಲ್ಲ, ರ್ಯಾಂಡಮ್ ಆಗಿ ಜಸ್ಟ್ ಚೆಕ್ ಮಾಡಿ, ರ್ಯಾಂಡಮ್ ಆಗಿ ನಿಮ್ಗೆ ಒಂದು 3 ನಂಬರ್ ಬರುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಈ ರ್ಯಾಂಡ್ ಬಿಟ್ವೀನ್ ಅನ್ನೋದು ನಮ್ಮ ಕ್ರಿಯೇಟಿವಿಟಿ ತಕ್ಕಂಗೆ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಸದ್ಬಳಕೆ ಮಾಡ್ಕೊಬಹುದು. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.